ಮನೆಯಲ್ಲಿ 1 ಕಪ್ಪು ಅಗಸೆ ಬೀಜ ಇದ್ದರೆ ಸಾಕು, ರುಚಿಯಾಗಿರೋ ಅಂಥ ಎಲ್ಲರಿಗೂ ಆಗೋ ಅಂಥ ಲಾಡುವನ್ನು ರೆಡಿ ಮಾಡ್ಬೋದು. ಅಷ್ಟು ಈಸಿಯಾಗಿ ಆಗೋಗ್ಬಿಡುತ್ತೆ. ಮಿಸ್ ಮಾಡದೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೇಯ್ನಾಗಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಲೇಬೇಕು. ನಾನಿಲ್ಲಿ 1 ಕಪ್ಪಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಇವೆರಡನ್ನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಹೇಗೆ ಗೊತ್ತಾಗತ್ತೆ ಅಂತಂದರೆ ಬಾದಾಮಿದು ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಮತ್ತು ಅಗಸೆ ಬೀಜನೂ ಅಷ್ಟೇ ಸ್ವಲ್ಪ ಚಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ. ಹಾಗೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕೈಲಿ ಬಿಸಿ ತಾಗಬೇಕು, ಕೈಲಿ ಹಿಡ್ಕೊಂಡ್ರೆ ಅಷ್ಟು ಆಗಿದೆ ಅಂತ ಅಂದರೆ ಅಲ್ಲಿಗೆ ಡ್ರೈ ರೋಸ್ಟು ರೆಡಿ ಆಗಿದೆ ಅಂತ. ಪೂರ್ತಿಯಾಗಿಯೂ ಹುರ್ಕೊಳ್ಳೋದಕ್ಕೆ ಹೋಗಬಾರ್ದು. ಕೆಲವೊಬ್ಬರು ಉರಿದನೇ ಹಾಗೆ ಪುಡಿ ಮಾಡಿ ಹಾಕ್ತಾರೆ, ಬಟ್ ಎಲ್ರಿಗೂ ಕೂಡ ಡೈಜೆಷನ್ ಅಷ್ಟು ಆಗೋದಿಲ್ಲ. ಅದಕ್ಕೆ ಇದನ್ನು ಡ್ರೈ ರೋಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಮಿಸ್ ಮಾಡದೆ ಈ ರೆಸಿಪಿಯನ್ನು ಕೂಡ ನೀವು ಟ್ರೈ ಮಾಡಬೇಕು. ನಾನಿಲ್ಲಿ 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇವು 3 ಕೂಡ ಒಟ್ಟಿಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅದು ಕರಗೋವಷ್ಟು ನೀರು ಹಾಕಿದ್ರೆ ಸಾಕು. ಇದು ಲೈಟಾಗಿ ಒಂದೆಳೆ ಪಾಕ ಬರಬೇಕಾಗತ್ತೆ. ಸೊ ಅಷ್ಟು ಬೇಗನೆ ಕಡಿಮೆ ನೀರು ಹಾಕಿದ್ರೆ ಬೇಗ ಪಾಕ ಬರುತ್ತೆ. ಅದನ್ನು ಮಧ್ಯೆ ಮಧ್ಯೆ ಈ ಥರ ಹಿಂಗೆ ತಿರುಗಿಸ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಬೆಲ್ಲ ಪೂರ್ತಿಯಾಗಿ ಕರಗೋದಿಲ್ಲ. ಲೈಟಾಗಿ ಅದು ಒಂದೆಳೆ ಪಾಕ ಬರೋಕ್ಕೆ ಶುರುವಾಗಿದೆ ಅಂದರೆ ಅಲ್ಲಿಗೆ ಕರೆಕ್ಟಾಗಿರೋವಂಥ ಕನ್ಸಿಸ್ಟೆನ್ಸಿ ಅಂತ. ಇದನ್ನು ದಿನಕ್ಕೆ 1 ಉಂಡೆ ಥರ ತಿಂತಾ ಬಂದರೆ ಸುಮಾರು ಆರೋಗ್ಯಕ್ಕೆ ಒಳ್ಳೆಯದಿದೆ ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಅದನ್ನು ಮುಂದೆ ಯಾವಾಗಲಾದರೂ ಬೇರೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಏನೆಲ್ಲ ಉಪಯೋಗಗಳು ಇದೆ ಅಂತ. ಇವಾಗ ಒಂದೆಳೆ ಪಾಕ ಬಂದಿದೆ. ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಒಂದೊಳ್ಳೆ ಬೈಂಡಿಂಗು ಕೂಡ ಬರುತ್ತೆ, ಶೈನಿಂಗ್ ಇರುತ್ತೆ, ಮತ್ತು ಅವೆರಡಕ್ಕೂ ಕೂಡ ಹೊಂದಿಕೆ ಆಗುತ್ತೆ. ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಪೌಡರ್ನ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಗನೆ ಅದು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಬೆಲ್ಲದ ಪಾಕನೆಲ್ಲ. ಜಾಸ್ತಿ ಹೊತ್ತು ಟೈಮೇ ತೊಗೊಳ್ಳೋದಿಲ್ಲ. ಈ ಒಂದು ರೆಸಿಪಿಯನ್ನು 10 ನಿಮಿಷ ಒಳಗಡೆ ಮಾಡಿಬಿಡ್ಬೋದು, ಅಷ್ಟು ಬೇಗ ಆಗೋಗ್ಬಿಡುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಇನ್ನೊಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು ಈ ಟೈಮ್ನಲ್ಲಿ. ನೋಡಿ ಅದು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಹಿಂಗೆ ತಳ ಬಿಡ್ತಾ ಬರಬೇಕು, ಆವಾಗ ತುಂಬ ಚೆನ್ನಾಗಿ ರೆಡಿ ಆಗಿದೆ ಅಂತ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ, ಯಾಕಂದರೆ ಇದು ಬಿಸಿ ಇರುತ್ತೆ ಪಾಕ ಎಲ್ಲನ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಬೇಕು. ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋದು ಬೇಡ. ಉಂಡೆ ಕಟ್ಟೋ ಅದಕ್ಕೆ ಅಷ್ಟು ಬಿಸಿ ಇದ್ದರೆ ಕೈ ತಾಗೋವಷ್ಟು ಇತ್ತು ಅಂತಂದರೆ ಸಾಕಾಗತ್ತೆ. ಸ್ವಲ್ಪ ಹಿಂಗೆ ಹರಡ್ತಾ ಇದ್ದೀನಿ ಇದನ್ನು. ಒಂದು ವೇಳೆ ನಿಮಗಿದು ಉಂಡೆ ಕಟ್ಟೋಕ್ಕೆ ಏನಾದರೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಇನ್ನೊಂದು ಸ್ಪೂನು 2 ಸ್ಪೂನು ತುಪ್ಪನ ಹಾಕ್ಕೊಳ್ಬೋದು. ಆಲ್ಮೋಸ್ಟ್ ಇದು ಪರ್ಫೆಕ್ಟಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ನೋಡಿ ಇನ್ನೂ ಸ್ವಲ್ಪ ಬಿಸಿನೇ ಇದೆ. ಬಿಸಿ ಇರುವಾಗಲೇ ಇದು ಉಂಡೆ ಕಟ್ಟೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೋದು. ಈಸಿಯಾಗಿ ಆಗೋಗ್ಬಿಡುತ್ತೆ. ನಾನು ಹೇಳಿದೆ ಅಲ್ವಾ, ಬೇಗ ರೆಡಿ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿ. ನೋಡಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಪೂರ್ತಿ ತಣ್ಣಗಾಗಿತ್ತು, ಅದು ಉಂಡೆ ಶೇಪಿಗೆ ಬರ್ತಾ ಇರಲಿಲ್ಲ ಅಂತ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಉಂಡೆಯನ್ನು ಕಟ್ಕೋತಾ ಇದ್ದೀನಿ. ನೋಡಿ ಮಕ್ಕಳಿಗೆ ಸ್ನ್ಯಾಕ್ಸು ಅಂತ ಕೇಳಿದಾಗ ಈ ರೀತಿಯಾಗಿ ಮಾಡಿಕೊಡಿ. ಅಥವಾ ಮನೆಯಲ್ಲಿ ಶುಗರ್ ಪೇಷಂಟ್ಸ್ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಈ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿರುವಂಥ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಇದು ಮ್ಯಾಜಿಕ್ ಲಾಡು ಅಂದರೆ ಕೂಡ ತಪ್ಪಾಗೋದಿಲ್ಲ, ಅಷ್ಟು ಮ್ಯಾಜಿಕ್ ಇದೆ ಈ ಒಂದು ಲಾಡುನಲ್ಲಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.